ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇವತ್ತಿನ ಟಾಪಿಕ್, ನಿಮ್ಮ ಪರ್ಸನ್ ಮನಸ್ಸಿಂದ ಏನು ಯೋಚನೆ ಮಾಡ್ತಿದ್ದಾರೆ, ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್. ಯಾವಾಗ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ. ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ. ಇದೇ 14ನೇ ತಾರೀಕು ಡಿಸೆಂಬರ್ ಮೀಟ್ ಗ್ರೀಟ್ ಅಂದರೆ ನನ್ನನ್ನು ಮೀಟ್ ಮಾಡುವಂಥ ಅವಕಾಶ ಇದೆ. ಸೊ ಇಂಟ್ರೆಸ್ಟ್ ಇರೋವಂಥವ್ರು 1 ಡೇ ವರ್ಕ್ಶಾಪ್ನ ಅಟೆಂಡ್ ಮಾಡ್ಬೋದು. ಇಲ್ಲಿ ಸೌಂಡ್ ಹೀಲಿಂಗ್ ಇರುತ್ತೆ, ಗೈಡೆಡ್ ಮೆಡಿಟೇಷನ್ ಇರುತ್ತೆ, ಮನಿ ಅಟ್ರಾಕ್ಷನ್ ಸ್ಕಿಲ್ ಮತ್ತು ಟೆಕ್ನಿಕ್ಸ್ ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಲ್ಲದೆ ಪ್ರೇಯರ್ಸ್ ಇರುತ್ತೆ, ಲಂಚ್, ಹೈ ಟೀ, ಇನ್ನು ಸಾಕಷ್ಟು ಆ್ಯಕ್ಟಿವಿಟೀಸ್ನೂ ಇರುತ್ತೆ, ರಿಟರ್ನ್ ಗಿಫ್ಟ್ ಇರುತ್ತೆ, ಸೋ ಮಚ್. ಲೈವ್ ಕ್ರಿಸ್ಟಲ್ ಸೇಲ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋವಂಥವರು ಜಾಯಿನ್ ಆಗಬಹುದು. ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನೆಕ್ಸ್ಟ್, ಈ ಒಂದು ಟಾಪಿಕ್ನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ. ಅವರ ಹೆಸರನ್ನು 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ. ಲೆಟ್ ಸ್ಟಾರ್ಟ್. ಇದು ನಿಮ್ಮ ಪರ್ಸನ್ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ. ಮೂಮೆಂಟ್ ಟು ಮೂಮೆಂಟ್, ಕ್ಲೆನ್ಸಿಂಗ್ ದ ಪಾಸ್ಟ್, ದ ಸೋರ್ಸ್, ಕಂಡೀಷನಿಂಗ್, ಇಂಟೆನ್ಸಿಟಿ. ಈಗ ಮೈಂಡಿಂದ ಏನು ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ. ದ ಬರ್ಡನ್, ಎಕ್ಸಿಸ್ಟೆನ್ಸ್, ಪಾಸಿಬಿಲಿಟೀಸ್, the Fool, totality, number 5. Okay. ಸೊ ಅವರ ಮನಸ್ಸಿನಿಂದ ಯೋಚನೆ ಮಾಡುವಂಥ ರೀತಿ ತುಂಬಾ ಡೀಪರ್ ಆಗಿದೆ. ಸ್ಪಿರಿಚುವಲಿ ವೆರಿ ಸ್ಟ್ರಾಂಗ್ ಪರ್ಸನ್ ಇವರಾಗಿದ್ದಾರೆ. ಅಥವಾ ಸ್ಪಿರಿಚುಯಾಲಿಟಿಯಿಂದನೇ ನೀವಿಬ್ಬರು ಮೀಟ್ ಆಗಿರುವಂಥದ್ದಿದೆ. ಅಂದರೆ ನೀವು ಮೀಟ್ ಆಗೋದೇ ದೇವಸ್ಥಾನದಲ್ಲಿ. ನಿಮ್ಮ ಇಬ್ಬರ ಮಧ್ಯೆ ಯಾವುದೇ ರೀತಿಯ ಈ ಫಿಸಿಕಲ್ ರಿಲೇಷನ್ಶಿಪ್ ಅನ್ನೋದಕ್ಕಿಂತ ಒಬ್ರನ್ನೊಬ್ರು ಆಳವಾಗಿ ಅರ್ಥ ಮಾಡ್ಕೊಳ್ತಾ ಇರುವಂಥದ್ದು, ಹೀಲ್ ಮಾಡ್ತಾ ಇರುವಂಥದ್ದು. ಈ ವ್ಯಕ್ತಿಯ ಭಾವನೆಗಳು, ಕನ್ಫ್ಯೂಷನ್ಸ್ ಅವರ ಜೀವನದಲ್ಲಿದೆ ಹೊರತು ನಿಮ್ಮ ರಿಲೇಷನಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡೋದಾಗಿರಬಹುದು, ನಿಮ್ಮ ಜೊತೆಗೆ ಮಾತಾಡೋದಾಗಿರಬಹುದು, ವೆರಿ ಕ್ಲಿಯರ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ನಂಬರ್ 5 ಅನ್ನೋದು ಕ್ರಿಯೇಟಿವಿಟಿ, ಅಚೀವ್ಮೆಂಟ್ಸ್, ಜೊತೆಗೆ ನಿಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ಸ್ಟೆಪ್ಸ್ನ ನೀವು ತಗೊತಾ ಇರೋದನ್ನು ಸಹ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಮುಂಚೆ ಈ ವ್ಯಕ್ತಿ ಬಗ್ಗೆ ನಿಮಗೆ ನೆಗೆಟಿವ್ ಅನ್ನಿಸ್ತಾ ಇತ್ತು, ಆದರೆ ಈ ವ್ಯಕ್ತಿ ನಿಮಗೆ ಕ್ರಮೇಣ ಅದನ್ನು ಅರ್ಥ ಮಾಡಿಸಿದ್ರು. ಈ ವ್ಯಕ್ತಿಯ ಜೀವನದಲ್ಲಿ ನೆಗೆಟಿವ್ ಜಾಸ್ತಿ ನಡೆದಿರೋದ್ರಿಂದ ಅವರು ಇದನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡಿಸಿದ್ರು. ಏನು ನೆಗೆಟಿವ್ ನಡೆದಿದೆ ಜೀವನದಲ್ಲಿ, ಯಾಕೆ ಈ ಥರ ಆಯಿತು, ಯಾಕೆ ಈ ಥರ ಅವರು ಬಿಹೇವ್ ಮಾಡಿದ್ರು, ಮತ್ತು ಏನೆಲ್ಲ ಆಗಿದೆ ಆಫ್ಟರ್ ಮ್ಯಾರೇಜ್ ಅವ್ರ ಜೀವನದಲ್ಲಿ, ಏನು ಆಗಬೇಕಿದೆ, ಇದನ್ನೆಲ್ಲ ಅವರು ನಿಮ್ಮ ಒಂದು ಪ್ರೆಸೆನ್ಸಲ್ಲಿ ತುಂಬ ಸತಿ ಶೇರ್ ಮಾಡಿರುವಂಥದ್ದಿದೆ. ಆ ವ್ಯಕ್ತಿ ಜೀವನದಲ್ಲಿ ತುಂಬ ಜನ ಅವರನ್ನು ಉಪಯೋಗ ಮಾಡ್ಕೊಂಡಿರೋದ್ರಿಂದ ಅವರಿಗೆ ಒಂದು ಭಯ ಅನ್ನೋದು ಕೂತ್ಬಿಟ್ಟಿದೆ. ಬಿಸ್ನೆಸ್ಸಲ್ಲಿ ಲಾಸ್ ಆಗಿರಬಹುದು, ಅಥವಾ ಯಾವುದಾದ್ರೂ ವ್ಯಕ್ತಿ ಅವರಿಗೆ ಹರ್ಟ್ ಮಾಡಿರೋದಾಗಿರಬಹುದು. ಆ ಒಂದು ಚಿಂತೆ, ಯೋಚನೆ ಏನಿದೆಯಲ್ಲ, ತುಂಬ ಅವರನ್ನು ಡೌನ್ಫಾಲ್ ಮಾಡೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಅವ್ರ ಯೋಚನೆಗಳು ಹೇಗಿದೆ ಅಂದರೆ ತುಂಬ ಸ್ಪೀಡಾಗಿದೆ. ಅವ್ರಿಗೆ ಅನಿಸ್ತಾ ಇರುತ್ತೆ ಏನಾದರೂ ನಿಮ್ಮನ್ನು ಪಡ್ಕೋಬೇಕು ಅಂತ ಅವರು ತುಂಬ ಯೋಚನೆ ಮಾಡಿದಾಗೆಲ್ಲ ಅವ್ರಿಗೇನೋ ಒಂದು ಸ್ಟಾಪ್ ಮಾಡ್ತಾ ಇರೋವಂಥದ್ದು, ಮೆಂಟಲಿ ಎಮೋಷನಲಿ ಸ್ಟಾಪೇಜ್.
ಇದನ್ನು ಅವ್ರು ತುಂಬ ಸತಿ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ಅವರು ಬೇರೆಯವ್ರ ಥರ ಲವಿ ಡವಿ ಮಾಡೋದು, ಅಥವಾ ನೀನು ನನಗೆ ಫೋನ್ ಮಾಡಲೇಬೇಕು ಅನ್ನೋದು, ನೀನನ್ನು ನೋಡೋಕ್ಕೆ ಬರಲೇಬೇಕು ಅನ್ನೋವಂಥದ್ದು, ಅಂಥ ಏನು ಕಷ್ಟವಾದ ಕೆಲಸಗಳನ್ನು ನಿಮಗೆ ಅವ್ರು ಕೊಡೋದಿಲ್ಲ. ಬದಲಿಗೆ ಅವರು ತುಂಬ ಸತಿ ನಿಮ್ಮನ್ನು ಎಚ್ಚರಿಕೆಗೊಳಿಸ್ತಾ ಇರ್ತಾರೆ. ನೀನು ತುಂಬ ಇದನ್ನು ಹಚ್ಕೋಬೇಡ, ನಾವು ವೆರಿ ಪ್ರಾಕ್ಟಿಕಲ್ ಆಗಿರೋಣ, ಪ್ರೀತಿ ಅನ್ನೋದು ನಾವು ಡಿಸೈಡ್ ಮಾಡೋದಲ್ಲ, ಇಟ್ಸ್ ಲೈಕ್ ಡಿವೈನ್ ಕನೆಕ್ಷನ್ ಅನ್ನೋದು, ಅದನ್ನೆಲ್ಲ ಅವ್ರು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ ಮನಸ್ಸಿನಿಂದ. ಇದು ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಪರ್ಸನ್ ಮೈಂಡ್ ಹೇಗೆ ಅಂದರೆ ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂದು ಪ್ಲ್ಯಾನ್ಸ್ ಏನೋ ತುಂಬ ಚೆನ್ನಾಗಿ ಪ್ಲ್ಯಾನ್ಸ್ ಏನೋ ಮಾಡ್ಕೊತೀರ, ಯಾವುದು ಎಕ್ಸಿಕ್ಯೂಟ್ ಆಗಲ್ಲ. ಬಿಕಾಸ್ ಅವರ ವರ್ಕ್ ಸ್ಟ್ರೆಸ್, ಅವ್ರ ಮೆಂಟಲ್ ಸ್ಟ್ರೆಸ್, ಪರ್ಸ್ನಲ್ ಇಶ್ಯೂಸ್, ಒಫಿಷಿಯಲ್ ಇಶ್ಯೂಸ್ ಈ ಥರ ಆಗೋದ್ರಿಂದ ಅವ್ರು ಏನಾಗುತ್ತೆ ಅಂದರೆ ಯಾರ್ದೋ ಒಂದು ಸಪೋರ್ಟ್ ತೊಗೋತಾರೆ, ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತಾರೆ, ನಿಮಗೂ ಹೇಳ್ತಾರೆ ನೀನು ಹಿಂಗೆ ಮಾಡು ಹಂಗೆ ಮಾಡು. ಹಿ ಆರ್ ಶಿ ಡಿಸಪಿಯರ್. ಎಕ್ಸಿಸ್ಟೆನ್ಸ್ ಅಂದರೆ ನಿಮ್ಮ ಜೀವನದಲ್ಲಿ ಅವ್ರು ಇದ್ದಾರೆ, ಎಕ್ಸಿಸ್ಟ್ ಮಾಡ್ತಾರೆ, ಆದರೆ ನೀವೆಲ್ಲೋ ಒಂದು ಕಡೆ ಅಲೋನ್ ಅನಿಸೋವಂಥದ್ದು ಅವ್ರ ಮೈಂಡಲ್ಲಿ ಹಾಗೆ ಇರೋದು. ಅಂದರೆ ಎಕ್ಸಾಂಪಲ್, ನೀವೇನಾದರೂ ವಿಡೋ ಆಗಿದ್ದರೆ, ಎಕ್ಸಾಂಪಲ್ ನೀವು ಡಿವೋರ್ಸಿ ಆಗಿದ್ದರೆ, ನೀವು ಯಾರನ್ನೂ ಮದುವೆ ಆಗಬಾರ್ದು, ಆದರೆ ನೀವು ಹೀಗೆ ಇರಬೇಕು, ಆದರೆ ಅವ್ರು ನಿಮ್ಮನ್ನು ಇಷ್ಟಪಡ್ತಾರೆ, ಆ ಥರದ್ದೇನೋ ಒಂದು ಥಾಟ್ ಅವರಲ್ಲಿರೋವಂಥದ್ದು. ಅಥವಾ ಆ ವ್ಯಕ್ತಿಗೆ ಮದುವೆ ಆಗಿದೆ, ನಿಮಗೆ ಮದುವೆ ಆಗಿಲ್ಲ, ಬಟ್ ನೀವು ಹೀಗೆ ಇರಬೇಕು ಅನ್ನೋವಂಥದ್ದು. ಅಥವಾ ನಿಮಗೆ ಮದುವೆ ಆಗಿದೆ, ಈ ವ್ಯಕ್ತಿ ನಿಮ್ಮಲ್ಲಿದ್ದಾರೆ, ಆದರೆ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಜೊತೆಗೆ ನೀವು ಚೆನ್ನಾಗಿರಬಾರ್ದು, ಇವ್ರ ಹತ್ರನೇ ಚೆನ್ನಾಗಿರ್ಬೇಕು, ಈ ಥರ ಸಮಥಿಂಗ್ ಒಂದು ಇದನ್ನು ಅವರು ಯಾವಾಗಲೂ ನಿಮ್ಮ ಮೇಲೆ ಕಣ್ಣಿಟ್ಟಿರೋವಂಥದ್ದು, ಯಾವಾಗಲೂ ನಿಮ್ಮನ್ನು ಅಬ್ಸರ್ವ್ ಮಾಡುವಂಥದ್ದು. ಅವರು ಮಾತಿಗೂ ಹೇಳ್ತಾ ಇರ್ತಾರೆ, ನಾನು ನಿನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ, ಹಾಗಾಗಿ ಈ ಥರ ನಿನ್ನನ್ನು ರಕ್ಷಣೆ ಮಾಡ್ತಾ ಇದ್ದೀನಿ, ಎಷ್ಟೋ ಸತಿ ನಾನು ನಿನ್ನನ್ನು ಕಷ್ಟದಿಂದ ಬಚಾವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅನ್ನೋ ರೀತಿಯಲ್ಲಿ ನೋಡ್ಬೋದು. ಇಲ್ಲಿ ಹೆಲ್ಪ್ ಮಾಡೋ ರೀತಿ ಕಾಣಿಸ್ತಾ ಇದೆ, ಬಟ್ ನಾಟ್. ನಿಮಗೆ ತುಂಬ ಸತಿ ಅನಿಸುತ್ತೆ ಇದೆಲ್ಲಿ ರಿಸ್ಕ್ ಆಗಿಬಿಡುತ್ತಾ ಲೈಫಲ್ಲಿ ಅನ್ನೋವಂಥದ್ದು. ಈ ವ್ಯಕ್ತಿ ಯೋಚನೆಗಳು ಹೇಗಿರುತ್ತೆ ಅಂತಂದರೆ, ಏನಾದರೂ ಒಂದು ಡಿಸ್ಕವರ್ ಮಾಡೋಣ ಅಂದರೆ ನಾವು ಆ ಪ್ಲೇಸಿಗೆ ಹೋಗೋಣ, ಅಥವಾ ಎಲ್ಲಾದರೂ ಸ್ಟೇ ಮಾಡೋಣ, ಒಂಥರ ರಿಸ್ಕಿ ರೀತಿಯಲ್ಲಿ ಹೇಳ್ತಾರೆ ಈ ವ್ಯಕ್ತಿ. ಆದರೆ ಏನಾದರೂ ಕ್ಲಾರಿಟಿ ಕೇಳುವಾಗ ಅವ್ರಿಗೆ ಬೇರೆಯವ್ರಿಗೆ ನಿಮ್ಮ ಬಗ್ಗೆ ಕೊಡೋವಂಥಕ್ಕೆ ಕ್ಲಾರಿಟಿ ಇಲ್ಲ. ಇದು ಎಲ್ಲೋ ನಿಮಗೆ ತುಂಬ ಹರ್ಟ್ ಆಗ್ತಿರೋವಂಥ ವಿಷಯ. ನನ್ನ ಜೀವ ಅಂತೀರಾ, ನನ್ನ ಜೊತೆಗೆ ಇರ್ತೀನಿ ಅಂತೀರಾ, ನಾನೇ ಪ್ರಪಂಚ ಅಂತೀರಾ, ಆದರೆ ನನಗೆ ಯಾಕೆ ಕ್ಲಾರಿಟಿ ಇಲ್ಲ ಅನ್ನೋದೇ ನಿಮಗೆ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರೋವಂಥದ್ದು, ದೊಡ್ಡ ಯೋಚನೆಯಾಗಿ ಕಾಡ್ತಾ ಇರೋವಂಥದ್ದು. ತುಂಬ ಸತಿ ಇದನ್ನು ಸಾಲ್ವ್ ಮಾಡ್ಕೊಬೇಕು ಅಂತ ಟ್ರೈ ಮಾಡ್ತೀರಾ, ಆವಾಗೆಲ್ಲ ಇದು ನಿಮಗೊಂದು ಬರ್ಡನ್ ಆಗ್ತಾಯಿದೆ. ಈ ವ್ಯಕ್ತಿ ಯೋಚನೆ ಹೇಗಿದೆ ಅಂತಂದರೆ, ನೀವೇ ಬೇಕು ಅವರಿಗೆ ಪ್ರೀತಿ, ಮತ್ತೊಂದು ಇನ್ನೊಂದು ಕನೆಕ್ಷನಲ್ಲಿ ನಿಮ್ಮ ಸಹಾಯ ಇಲ್ಲದೆ ಅವ್ರಿಗೆ ಏನು ಮಾಡೋದಕ್ಕೆ ಆಗೋದಿಲ್ಲ, ಏನು ಮಾಡೋದಕ್ಕೆ ಇಷ್ಟನೂ ಇಲ್ಲ. ಆ ರೀತಿಯಾಗಿ ಆ ವ್ಯಕ್ತಿ ಸ್ಟಕ್ ಆಗಿರೋವಂಥದ್ದು. ಪ್ರೀತಿ ಮಾಡ್ತೀನಿ, ನೀನನ್ನೇ ಪ್ರೀತಿ ಮಾಡ್ತೀನಿ, ನೀನು ಬಿಟ್ಟು ಹೋದರೆ ನಾನು ಬದುಕೋದಿಲ್ಲ, ಆ ಥರ. ಆಮೇಲೆ ಅವರ ಜೀವನದಲ್ಲಿ ಇದುವರೆಗೂ ಏನೆಲ್ಲ ಬೆಸ್ಟ್ ಸ್ಟೆಪ್ಸ್ ಅಂತ ತೊಗೊಂಡಿದ್ದಾರೋ, ಮೆಮೊರೀಸ್ ಅಂತ ಏನಿದೆಯೋ ಬೆಸ್ಟ್ ಅನ್ನೋವಂಥದ್ದು ನಿಮ್ಮ ಸಹಾಯದಿಂದನೇ ಆಗಿರೋದು. ಅದನ್ನು ಅವ್ರು ತುಂಬ ಸತಿ ಹೇಳಿದ್ದಾರೆ ನಿಮಗೆ. ನೀನು ಬಂದಮೇಲೆ ನನ್ನ ಲೈಫಲ್ಲಿ ಲಕ್ ಶುರುವಾಯಿತು, ನನ್ನ ದಿಕ್ಕೇ ಬದಲಾಯಿಸ್ತು, ಆ ಥರದ ವಿಷಯಗಳನ್ನು ನಿಮ್ಮ ಹತ್ರನೂ ಶೇರ್ ಮಾಡಿದ್ದಾರೆ. ಎಷ್ಟೋ ಸತಿ ನಿಮಗೆ ಅಲೋನ್ ಅನ್ನಿಸ್ದಾಗ, ಅಥವಾ ನನ್ನ ಜೀವನದಲ್ಲಿ ಯಾರೂ ಇಲ್ಲ ಅನ್ನಿಸ್ದಾಗ ಇವ್ರು ಹೇಳಿರೋ ಮಾತುಗಳು ನೆನಪಾಗ್ತಿರುತ್ತೆ ನಿಮಗೆ. ಹೌದು, ನಾನು ಜೀವನದಲ್ಲಿ ಹಾಗೆ ಇದ್ದಿದ್ದು, ಬಟ್ ನೀನು ಸಿಕ್ಕಿದ ಮೇಲೆ ನನಗೆ ಇವಾಗ ಪ್ರಾಸ್ಪೆಕ್ಟಿವ್ ಚೇಂಜ್ ಆಗಿದೆ ಅನ್ನೋವಂಥದ್ದು. ಇದ್ರ ಮಧ್ಯದಲ್ಲಿ ಆ ವ್ಯಕ್ತಿನೂ ಸ್ವಲ್ಪ ಸ್ಪಿರಿಚುವಲ್ ಆಗ್ತಾ ಇದ್ದಾರೆ, ಮತ್ತು ನೀವೂ ಅಷ್ಟೇ ಸ್ವಲ್ಪ ಸ್ಪಿರಿಚುಯಾಲಿಟಿ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಿರೋವಂಥದ್ದು. ನಿಮಗೆ ಅನ್ನಿಸ್ತಾ ಇರೋವಂಥದ್ದು, ನಾನು ಹೀಲರ್ ಆಗಬೇಕು, ಅಥವಾ ನಾನು ಏನಂತಾರೆ ಟ್ಯಾರೋ ರೀಡಿಂಗ್ ಕಲಿಬೇಕು, ಆಸ್ಟ್ರಾಲಜಿ ಕಲಿಬೇಕು, ನಾನು 4 ಜನಕ್ಕೆ ಹೆಲ್ಪ್ ಮಾಡಬೇಕು, ಈ ಥರದ್ದು ಒಂದು. ಯಾಕಂದರೆ ಈ ಅಲೋನ್ನೆಸ್ಸಿಂದ ಏನಾಗ್ತದೆ ಅಂದರೆ ಕ್ಲಾರಿಟಿ ಬರ್ತಾಯಿದೆ ನಿಮ್ಮ ಜೀವನದಲ್ಲಿ. ಸೊ ಇದು ಎಲ್ಲರಿಗೂ ಅಲ್ಲ, ಕೆಲವೊಬ್ಬರಿಗೆ ಮಾತ್ರ. ಆ್ಯಂಡ್ ಈ ವ್ಯಕ್ತಿ ಹರ್ಟ್ ಮಾಡಿರೋದ್ರಿಂದನೋ, ಹೆಲ್ಪ್ ಮಾಡಿರೋದ್ರಿಂದನೋ, ಹೇಟ್ ಮಾಡಿರೋದ್ರಿಂದನೋ ಈ ಒಂದು ಚೇಂಜಸ್ ನಿಮ್ಮ ಜೀವನದಲ್ಲಿ ಕಾಣಿಸೋದಕ್ಕೆ ಸಿಗ್ತಾ ಇದೆ. ಹೌದು, ತುಂಬ ಡೀಪರ್ ರೀಡಿಂಗ್ ಇತ್ತು. ಐ ಹೋಪ್ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ, ಇಷ್ಟ ಆಯಿತು ಅಂತ. ಹಾಗಿದ್ರೆ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದವ್ರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.